ಇವತ್ತು ನಾ ಕಾಂಗ್ರೆಸ್ ಪಕ್ಷ ಕಡ್ದು ನನಗೆ ಉಮೇದುವಾರಿ ಸಿಕ್ಕದ. ಇದು ಕಾಂಗ್ರೆಸ್ ಪಕ್ಷ 150 ವರ್ಷದಿಂದ ಇದ್ರ ಇತಿಹಾಸ ಅದ. ಇದೇನು ಯಾರ್ದಾರೆ ಅಮದಾರ ಕಳ್ತನ ಮಾಡಿ ನಿರ್ಮಾಣ ಆಗೋದು ಪಕ್ಷ ಇಲ್ಲ. ನಮ್ಮ ಕಾಂಗ್ರೆಸ್ ಪಕ್ಷ ದೇಶ ಸ್ವಾತಂತ್ರ್ಯದಾಗ ತ್ಯಾಗ ಬಲಿದಾನ ಮಾಡ್ಯದ. ಈ ಅಕ್ಕಲ್ಕೋಟದ ಜನತಾ ಇದು ಇಂಥ ಜನತಾ ಅದ, ಇದು ನಿಧರ್ಮಿ ಜನತಾ ಅದ. ಈ ಅಕ್ಕಲ್ಕೋಟದಾಗ ದೇವಿ ಅಂಬಾಬಾಯಿ ಮತ್ತು ಮೊಹರಂ ಪಂಜೆ ಇದು ಎರಡು ಒಂದು ಸ್ಟೇಜ್ ಮೇಲೆ ಕೊಂಡಿರ್ತಾವ. ಇದು ಅಕ್ಕಲ್ಕೋಟ ಅದ. ಅವ್ರು ಎಟ್ ಬಿ ಬಿಜೆಪಿದವರು ಶಿವಸೇನಾದವರು ಇಲ್ಲಿ ಜರ ಕಡ್ಡಿ ಹಾಕಿ ಜಗಳ ಹಚ್ಚೋದು ಪ್ರಯತ್ನ ಮಾಡಿದ್ರು ಅಂದ್ರೆ ಬಿ ಜನತಾ ಅವ್ರಿಗೆ ಮಾನಸ ಇಲ್ಲ. ಇಲ್ಲಿ ಕಾಂಗ್ರೆಸ್ ಪಕ್ಷನೇ ವಿಜಯ ಆಗದ. ಈ ಜನತಾ ಸಾಥ್ ಸಹಕಾರ್ಯ ಇವೆಲ್ಲರೂ ನೋಡಿರಿ. ಇವತ್ತು ಏನ್ ಭವ್ಯ ರ್ಯಾಲಿ ಹೊಂಡ್ತು, ಸರ್ವಧರ್ಮ ಸಂಭಾವದ ಇದು ಪ್ರತೀಕ ಅದ. ಅದಕ್ಕೆ ನಾ ಎಲ್ಲ ಜನತಾಗ ವಿನಂತಿ ಮಾಡ್ತಾ, ಇಂಥ ಜಾತಿವಾದಿ ಶಕ್ತಿ ಹದ್ದುಪಾರು ಮಾಡೋದಿತ್ತು. ಇದು ಪರ್ಯಾಯ ಫಕ್ತ ಕಾಂಗ್ರೆಸ್ ಪಕ್ಷನೇ ಅದ. ಮತ್ತು ಇವ್ರಿಗೆ ಗಮಸ ತಾಕತ್ ಫಕ್ತ ಅಶ್ಫಾಕ್ ಬಡವ್ರಿಗೆ ಕಾಂಗ್ರೆಸ್ ಪಕ್ಷದಾಗ ಅದ. ಭಾಳ ನಾ ಗರೀಬ್ ಮನುಷ್ಯ ಇದ್ದ. ನಾನು ಔರಂಗ 1000 ಕೋಟಿ ಮಾಲಕ್ಕಿಲ್ಲ. ನಾ ಗರೀಬ್ ಮನುಷ್ಯ ಇದ್ದ. ಈ ಗೋರ್ ಗರೀಬ್ ಜನತಾ ಜೀವದ ಮೇಲೆ ನಾ ಎಲೆಕ್ಷನ್ಗೆ ನಿಂತಿದ್ದೆ. ಗೋರ್ ಗರೀಬ್ ಜನತಾ ನನ್ನ ಬಲ್ಲಿ 40 ವರ್ಷ ನಾ ನಗರ ಪಾಲಿಕೆ ಕೆಲಸ ಮಾಡಿದ್ದೆ. ಆ ನಗರ ಪಾಲಿಕೆದಾಗ ಯಾ ನನ್ನ ಸಲುಕ್ ಕೂನದು. ಅದಕ್ಕೆ ನನ್ಗೆ ಇಟ್ಟೆ ವಿನಂತಿ ಅದ ಜನತಾಗ, ನೀವು ನಿಧರ್ಮಿ ಯಾವ್ದು ಪಾರ್ಟಿ ಅದ, ಎರಡು ಹಿಂದುತ್ವವಾದಿ ಪಾರ್ಟಿ, ಒಂದು ಬಿಜೆಪಿ ಒಂದು ಶಿವಸೇನಾ ಹಿಂದುತ್ವವಾದಿ ಪಾರ್ಟಿ. ಯಾವ ಪಾರ್ಟಿದವರು ಮೇತ್ರೆ ಸಾಹೇಬ್ ಇದು ಏಕನಾಥ್ ಶಿಂದೆಗೆ ಬೈತಿರು 50 ಕೋಕೆ ಸಬ್ ಓಕೆ. ಈಗ ನಾಳೆಗೆ ರವಿವಾರ ದಿನ ಶಿಂದೆ ಸಾಹೇಬ್ ಬರ್ಲಕತ್ತಾರ. ಅವ್ರ ಮುಂದೆ ನಸ್ತಮಸ್ತಕ ಆಗ್ಲಕತ್ತಾರ. ಅವ್ರು ಹಿಂಗೆ ಮಾಡ್ಲಕತ್ತಾರ. ಆದ್ರೆ ಥೋಡೆ ದಿನ ಪೈಲೆ ಏನ್ ಹೇಳುದು ಹೋಯ್ತು, ಯಾ ಕಾಂಗ್ರೆಸ್ ಪಕ್ಷ ನಿಮ್ಗೆ 4-5 ಸರಿ ಮಂತ್ರಿ ಮಾಡ್ಯದ. ಆ ಪಕ್ಷಕ್ಕೆ ಬಿಟ್ಟು ಅಂತ ಬೇಕಾರ ಪಕ್ಷದಾಗ ನೀವು ಹೋಗಿರಿ. ಇದು ಜನತಾಗ್ ಪಸಂದಿಲ್ಲ. ಕಲ್ಯಾಣ್ ಶೆಟ್ಟಿ ಸಾಹೇಬ್ರ ನೀವೇನು ಅನ್ಯಾಯ ಅತ್ಯಾಚಾರ ಮಾಡ್ಲಕತ್ತೀರಿ. ಒಂದು ಸಮಾಜ ಮೇಲೆ ಅನ್ಯಾಯ ಅತ್ಯಾಚಾರ ಮಾಡ್ಲಕತ್ತೀರಿ. ನಿಮ್ದು ಜಾಗ ನಿಮ್ಗೆ ಅಕ್ಕಲ್ಕೋಟ್ ಜನತಾ ಎಲ್ಲ ನಿಮ್ಗೆ ಮನೆಗೆ ಬೇಕು. ನಿಮ್ ತಮ್ಮೇ ಬೇಕು, ಕಾರ್ಯಕರ್ತ ಇಲ್ಲ ಭಾಜಪ್ದು. ಅದು ನನ್ಗೆ ಹೇಳೋದು ಪ್ರಶ್ನೆ ಇಲ್ಲ. पण ಜನತಾ ಮಾತಾಡ್ಕತ್ತದ. ಎಲ್ಲ ನಿಮ್ ಮನೆಗೆ ಬೇಕು. ನಗರಾಧ್ಯಕ್ಷ ಮನ್ಯಾಗ, ನಾಳೆ ಪಂಚಾಯತ್ ಸಮಿತಿ ಸಭಾಪತಿ ನಿಮ್ ಮನ್ಯಾಗ, ಗ್ರಾಮ ಪಂಚಾಯತ್ 100 ಸರ್ಪಂಚ್ ನಿಮ್ ಮನ್ಯಾಗ. ಇದು ಜನತಾಗ ನಡೆಯಲ್ಲ. ಅಕ್ಕಲ್ಕೋಟ್ ಜನತಾಗ ಬರ 2 ತಾರೀಕಿಗೆ ನಿಮ್ಗೆ ಏನ್ ಇದ್ದುದು दूध का दूध और पानी का पानी होके रहेगा. इट्टे ಹೇಳ್ತಾ ಅಕ್ಕಲ್ಕೋಟ್ ಜನತಾಗ ವಿನಂತಿ ಮಾಡ್ತಾ, ನಾ ಗರೀಬ್ ಮನುಷ್ಯ ಇದ್ದ. ನಮ್ಮ ಅಪ್ಪನು ನಗರಾಧ್ಯಕ್ಷ ಇದ್ದ. ನಾವು ಶಹರ್ದು ಮತ್ತು ಎಲ್ಲ ಸಮಾಜದ್ದು ನಾವು ಸೇವಾ ಮಾಡ್ಕೊತ ಬಂದಿದ್ದೆವು. ನಮ್ಗೆ ಇವತ್ತು ಎಲ್ಲರೂ ಕೂಡಿ ಒಂದು ಸಂಧಿ ಕೊಟ್ರಿ. ನಾ ಈ ಶಹರ್ದು ವಿಕಾಸ ನಿಮ್ಗೆ ಮಾಡಿ ತೋರಿಸ್ತಾ ಇಟ್ಟೇ ನಾ ವಿನಂತಿ ಮಾಡ್ತಾ. ಜೈ ಹಿಂದ್, ಜೈ ಮಹಾರಾಜ್.